ಬೆಂಕಿಯ ಮಡಿಲಲ್ಲಿ. ಜಗದೀಶಪ್ಪ ಅವ್ರೆ, ಆ ಹುಡುಗಿ ಮತ್ತೆ ಇಲ್ಲಿ ಬರಕ್ಕಿಲ್ಲ ಅಂತ ನನಗೆ ಅನಿಸ್ಬಿಟ್ಟದೆ. ಅವಳು ಹೊಟ್ಟೆನಾಗೆ ಶ್ರೀಕಾಂತಪ್ಪನ ಮಗಿನೂ ಇಲ್ಲ, ಯಾವ ಹುಣಸೆ ತೊಕ್ಕು ಇಲ್ಲ ಕಂದ್ಬಿಡಿ. ಹೇಗೆ ಹೇಳ್ತೀಯ? ಬಂಡುಗಟ್ಲೆ ಫಲಹಾರ ಪಾನಕ ತಂದಿಟ್ಟುವೆ ಕೂಸು ಕೂಡ ನೋಡ್ದಂಗೆ ಅರ್ಸ್ಕಂಡ್ ಮಲ್ಕಳ ಜೀವ ಅದು. ಈಗ ನೀವೇ ಹೇಳಿ, ಯಾವತ್ತಾರ ಒಂದ್ ರಾತ್ರಿ ನಮ್ ಶ್ರೀಕಾಂತಪ್ಪ ಅವರು ಎಲ್ಲಾರು ಆಚೆ ಹೋಗವ್ರ? ಆಚೆ ಹೋಗೋದಿರ್ಲಿ, ಆ ಹುಡುಗಿ ಮೈನ ಹಿಂಗೆ ಕಡೆ ಮುಟ್ಟಿರಕ್ಕಿಲ್ಲ ಅವನು. ಜಗದೀಶಪ್ಪ ಅವ್ರೆ, ಇದೇ ಸರಿಯಾದ ಟೇಮು. ನಾ ಹೇಳ್ತಿರ್ಲಿಲ್ವೇ ಈ ಮನೆ ವಂಶೋದ್ಧಾರಕ್ನ ನೀವೇ ಕೊಡ್ಬೇಕು ಅಂತ. ಯಾಕೆ ಏನು ಅರ್ಥ ಆಗ್ಲಿಲ್ವೇ? ಈ ಮನೆ ವಂಶೋದ್ಧಾರಕ್ನ ಕೊಡೋದು ಅಂದ್ರೆ ಗೌರಮ್ನಿಂದ ಅಲ್ಲ, ನೀವು ಒಂದಪ್ಪ ಹೂ ಅಂದ್ಬಿಡಿ. ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ, ನಾ ಮಾಡ್ಕೊಟ್ಬಿಡ್ತೀನಿ. ರಾಜಣ್ಣ ಅಲ್ಲೇ ಇವರು ಸಿಂಗ್ರಿ, ನೀ ಈ ಕಡೆ ನೋಡು. ಸರಿ ಅಣ್ಣ. ಈ ಕಡೆ ಹೋಗೋ. ಈ ಕತ್ಲಲ್ಲಿ ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾರೋ ನನ್ನ ಕಣ್ಣಲ್ಲಿಂದ. ರಾಜಣ್ಣ ಮಲ್ಲಿ ಮಲ್ಲಿ ನಿನ್ ಜೊತೆ ಅವಳೆ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಡ, ಇಲ್ಲಾಂದ್ರೆ ನೆಟ್ಟಿಗಿರಕ್ಕಿಲ್ಲ. ಏನ್ರೋ ಇಲ್ಲೆಲ್ಲೂ ಇಲ್ಲ ಅಣ್ಣ. ನಿಮ್ಮನ್ನ ಇಟ್ಕೊಂಡಿದ್ರೆ ನೋಡು ದಾಂಡಿಗ್ರ ನನ್ನ ಮಕ್ಕಳ. ಹಿಂಗಾದ್ರೆ ಆ ಜಮೀನ್ದಾರಂಗೇನು ಹೇಳ್ಬೇಕು ನಾನು? ಇಲ್ಲಲ್ಲೂ ಇಲ್ವಾ? ನಡಿ ಆ ಕಡೆ ನೋಡುವ. ನಾನಿಲ್ಲಿರೋದು ಒಳ್ಳೇದಲ್ಲ, ಒಳ್ಳೇದಲ್ಲ. ಹಂಗೆಲ್ಲ ಮಾತಾಡ್ಬೇಡ ಮಗ, ಕಳ್ಳೆ ಕಿತ್ತು ಬಂದಂಗ ಆಯ್ತದೆ. ಕರಳೆ ಬ್ಯಾಡ ಅಂತ ಹೇಳಿ ಕಿತ್ತು ಮಗದ್ ಮ್ಯಾಕೆ ಇನ್ನೆಂತ ಸಂಕಟ ಅಪ್ಪ. ನಮ್ಮಿಂದ ದೊಡ್ಡ ತೆಪ್ಪಾಗಿ ಹೋಗಿದೆ ಮಗ. ನಾವು ಮಾಡ್ದಂತ ತೆಪ್ಪನ ಯಾವ ಅಪ್ಪ ಅವನು ಮಾಡಕ್ಕಿಲ್ಲ. ಹಂಗ್ಯಾಕೆ ಹೇಳ್ತೀಯವ? ನನ್ನ ನಸೀಬ್ನಾಗೆ ಹೆಂಗಾಯ್ತು ಹಂಗೆ ಆಗ್ತೈತೆ ಬಿಡು. ಅಪ್ಪ ನಿಂತವ 50 ರೂಪಾಯಿ ಇದ್ರೆ ಕೊಟ್ಟಿರ್ತೀಯ? ನಾನು ಆಧಾರ್ ಕೊಡ್ತೀನಪ್ಪಯ್ಯ. ತಗೋ ಮಗ, ತಗೋ. ಬ್ಯಾಡ, ನನಗಿಟ್ಟೆ ಸಾಕು. ನಿಮಗ್ ನಷ್ಟ ಆಯ್ತದೆ. ಮತ್ತೆ ಇವ್ರುಣ್ದಾಗ ಬಿದ್ಬಿಟ್ಟೆ. ಇಲ್ಲ ಮಗಳೇ, ಇಲ್ಲ. ನಮಗೆಲ್ಲ ಬದುಕಿನ ಭಿಕ್ಷೆ ಆಗ್ದೋಳ್ ನೀನು. ನಿನ್ನ ನೋಡಿದಾಗೆ ನಾವೆಲ್ಲ ಬಿದ್ದೀವಿ. ನಾನು ಬರ್ತೀನಿ. ಇಲ್ಲ, ನಾನು ಹೋಗ್ತೀನಿ. ಯಾವ ದಾರಿಗೆ ಹೋಗ್ಬೇಕು ಅಂತ ಇವರು ತಿಳಿತಾರೆ ಇಲ್ಲ. ಸಿಕ್ತು, ನನಗೆ ದಾರಿ ಸಿಕ್ತು. ನಾನು ಚಿಗಳೂರಿಗೆ ಹೋಯ್ತೀನಿ, ಅವ್ರ ತವ ಹೋಯ್ತೀನಿ. ಯಾರು ಬ್ಯಾಡ ಅಂದ್ರು ಅವ್ರು ನನಗೆ ಬ್ಯಾಡ ಅನ್ನಕ್ಕಿಲ್ಲ. ಅದು ನನ್ನ ಮನೆ. ನಾಲಿಗೆ ಹೋಯ್ತೀನಿ, ನಾಲಿಗೆ ಹೋಯ್ತೀನಿ. ಬೆಂಕಿಯ ಮಡಿಲಲ್ಲಿ